ಕರುಣಾಸಾಗರರು ಶ್ರೀ ರಾಘವೇಂದ್ರ ರಾಯರು. ಜೀವನದಲ್ಲಿ ಲೌಕಿಕ ಅಥವಾ ಪಾರಮಾರ್ಥಿಕ ಜೀವನವೇ ಆಗಿರಲಿ, ಅಲ್ಲಿ ಮುಖ್ಯವಾಗಿ ಇರಬೇಕಾದುದು ಶ್ರದ್ಧೆ. ಶ್ರದ್ಧೆ ಎಲ್ಲಿದೆಯೋ ಅಲ್ಲಿ ನಾನು ಇರುವೆ ಎಂದು ಶ್ರೀಕೃಷ್ಣನೇ ಹೇಳಿದ್ದಾನೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಯಶಸ್ಸು ಸಿಗುವುದು ಶ್ರದ್ಧೆಯಿಂದ. ಜ್ಞಾನ ಕ್ರಿಯೆಗಳ ಮೂಲ ಹಾಗೂ ನಂಬಿಕೆಯನ್ನು ಮೀರಿದ ಶರಣಾಗತಿಯ ಭಾವವೇ ಶ್ರದ್ಧೆ. ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಗುರುಗಳು ನಂಬಿದವರ ಕೈ ಬಿಡುವುದಿಲ್ಲ. ನೀನೇ ಗತಿ ಗುರು ರಾಘವೇಂದ್ರ, ನೀ ಕೈ ಬಿಟ್ಟರೆ ನಾನಿಲ್ಲ ಎಂಬ ಶರಣಾಗತಿಯಿಂದ ಮೊರೆ ಹೋದರೆ ರಾಯರು ಕರುಣೆಯಿಂದ ಅಂಥ ಭಕ್ತರನ್ನು ರಕ್ಷಿಸುವರು. ನಂಬಿ ಭಕ್ತರನ್ನು ಕಾಯುವ ಗುರುರಾಯರ ಮಹಿಮೆ ಅಪಾರವಾದುದು. ಈ ಪವಾಡ ನಡೆದಿದ್ದು ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ನದಿ ತೀರದ ಹಲಗಲಿ ಎನ್ನುವ ಗ್ರಾಮದಲ್ಲಿ. ಅಲ್ಲಿ ಬಹುತೇಕರು ಕೆಳವರ್ಗದವರು. ಅಲ್ಲಿ ಒಬ್ಬ ರಾಯರ ಭಕ್ತನಿದ್ದನು. ಅವನು ತಪ್ಪಿಸದೆ ಪ್ರತಿ ಗುರುವಾರವೂ ಭಕ್ತಿಯಿಂದ ರಾಯರ ಭಜನೆ ಮಾಡುತ್ತಿದ್ದ. ಅವನ ಶ್ರದ್ಧೆಯನ್ನು ಮೆಚ್ಚಿದ ಗ್ರಾಮಸ್ಥರು ಬಂದು ಅವನೊಂದಿಗೆ ಸೇರಿ ಪಾಂಡುರಂಗ ದೇವಸ್ಥಾನದಲ್ಲಿ ಭಜನೆ ಮಾಡುತ್ತಿದ್ದರು. ಹೀಗೆ ಒಂದು ದಿನ ಭಜನೆ ಮಾಡುತ್ತಿದ್ದಾಗ ಅದೇ ಗ್ರಾಮದ ರೈತನೊಬ್ಬ ಅಲ್ಲಿಗೆ ಬಂದು ದೇವರನ್ನು ನಿಂದಿಸುತ್ತಾ ಭಕ್ತಾದಿಗಳನ್ನು ಜರಿಯುತ್ತಾ, ಎಲ್ಲಿದ್ದಾನೆ ಆ ನಿಮ್ಮ ದೇವರು, ನಮ್ಮ ಕಷ್ಟಕ್ಕೆ ಆಗುವುದಿಲ್ಲ, ಹೀಗೆ ಏನೇನೋ ಬಾಯಿಗೆ ಬಂದ ಹಾಗೆ ಮಾತನಾಡಿದ. ಅಲ್ಲಿ ಭಜನೆಗೆ ಬಂದ ಭಕ್ತನೊಬ್ಬ, ನಿನಗೆ ಏನಾಗಿದೆ, ನಿನ್ನ ಸಮಸ್ಯೆ ಏನು ಎಂದು ಕೇಳಿದ. ಆಗ ರೈತನು, ನಾನು ಕೈ ಹಾಕಿದ ಎಲ್ಲ ಕೆಲಸಗಳು ಸೋತಿವೆ, ಈಗ ನನ್ನ ಮೇಲೆ ವಿಶ್ವಾಸವೇ ಹೊರಟು ಹೋಗಿದೆ, ನಿಮ್ಮ ರಾಯರು ನನಗೆ ಏನಾದರೂ ಸಹಾಯ ಮಾಡುತ್ತಾರೆಯೇ? ಅದು ಆಗದ ಮಾತು, ಸುಮ್ಮನೆ ನೀವೆಲ್ಲ ಕುಳಿತು ಭಜನೆ ಮಾಡುತ್ತೀರಿ ಅಷ್ಟೇ, ಇದರಿಂದ ನಮ್ಮ ಕಷ್ಟಗಳೇನೂ ಬಗೆಹರಿಯುವುದಿಲ್ಲ, ಈ ಗೋಳಾಟ ತಪ್ಪುವುದಿಲ್ಲ ಎಂದು ಜೋರು ಧ್ವನಿಯಲ್ಲಿ ಮಾತನಾಡಿದ. ಭಕ್ತ ಹೇಳಿದ, ನಿನ್ನ ಸಮಸ್ಯೆಯನ್ನು ರಾಯರಲ್ಲಿ ನಿವೇದಿಸಿ ಭಕ್ತಿಯಿಂದ ಪ್ರಾರ್ಥಿಸು, ಎಲ್ಲ ಒಳ್ಳೆಯದಾಗುತ್ತದೆ ಎಂದನು. ಆಗ ರೈತನು, ತನ್ನ ಹೊಲದಲ್ಲಿ ಬಾವಿ ತೋಡಿಸಲು ನನ್ನ ಮನೆ ಮಾರಿ ಎಲ್ಲವನ್ನು ಅಡವಿಟ್ಟು ಖರ್ಚು ಮಾಡಿದೆ. ಒಂದಲ್ಲ 2 ಬಾವಿ ತೋಡಿಸಿದೆ, ಆದರೆ ಎರಡರಲ್ಲೂ ನೀರು ಬಂದಿಲ್ಲ. ಮುಂದೆ ಯಾರು ಸಹಾಯ ಮಾಡುತ್ತಾರೆ? ಕೈಯಲ್ಲಿ ಬಿಡಿಗಾಸಿಲ್ಲ, ನಾನೇನು ಮಾಡಲಿ, ನನ್ನ ಸಂಸಾರದ ಗತಿಯೇನು ಎಂದು ಗೋಳಿಟ್ಟ. ನಂತರ ಸಮಾಧಾನ ಮಾಡಿಕೊಂಡು, ನೀವೆಲ್ಲ ಹೇಳಿದಿರಿ ಅಂತ ರಾಯರಲ್ಲಿ ಬೇಡಿಕೊಳ್ಳುತ್ತೇನೆ. ನಾನು ತೋಡಿಸಿದ ಬಾವಿಗಳಲ್ಲಿ ನೀರು ಬಂದರೆ ನಾನು ನನ್ನ ಜಮೀನಿನ ಸ್ವಲ್ಪ ಭಾಗವನ್ನು ರಾಯರಿಗೆ ಕೊಡುತ್ತೇನೆ, ಇದು ನನ್ನ ಮಾತು ಎಂದು ರಾಯರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಅಲ್ಲಿರುವ ಭಕ್ತರ ಸಮ್ಮುಖದಲ್ಲಿ ಬೇಡಿಕೊಂಡು ಮನೆಗೆ ಬಂದನು. ಶ್ರದ್ಧಾಭಕ್ತಿಯಿಂದ ಬೇಡಿ ಬಂದಿರುವ ಭಕ್ತರ ಅಪೇಕ್ಷೆಗಳನ್ನು ಪೂರೈಸುವ ಕಾರುಣ್ಯ ಸಿಂಧು, ಜಾತಿ ಮತ ವರ್ಣ ವರ್ಗ ಎನ್ನದೆ ಎಲ್ಲರನ್ನೂ ಸಲಹುವ ಮಂತ್ರಾಲಯದ ಗುರುವರು. ಈ ರೈತ ಪ್ರಾರ್ಥನೆ ಸಲ್ಲಿಸಿ ಹೋದ ಮರುದಿನವೇ ಅವನ 2 ಬಾವಿಗಳಲ್ಲಿ ತಿಳಿಯಾದ ನೀರು ತುಂಬಿತ್ತು. ಈ ಸುದ್ದಿ ರೈತನಿಗೆ ತಿಳಿಯಿತು. ಇದು ತಿಳಿದಿದ್ದ ತಡ ಹೊಲಕ್ಕೆ ಹೋಗಿ ನೋಡಿದ ರಾಯರ ಪವಾಡ ನಂಬಲಾಗಲಿಲ್ಲ. ಎಂತಹ ಮಹಾತ್ಮರು! ಕಾಯ ವಾಚ ಮನಸ ನಾನು ಸೋತು ಹೈರಾಣಾಗಿ ರಾಯರನ್ನು ಬೇಡಿದ್ದೆ. ಗುರು ಸಾರ್ವಭೌಮರು ನನ್ನ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿದರು ಎಂದು ಆನಂದ ಬಾಷ್ಪ ಸುರಿಸುತ್ತಾ ಕುಣಿದಾಡಿದನು. ನಂತರ ದೇವಸ್ಥಾನದಲ್ಲಿ ಭಜನೆ ಮಾಡುತ್ತಿದ್ದ ಭಕ್ತರನ್ನೆಲ್ಲ ಕರೆದುಕೊಂಡು ಹೋಗಿ ನೀರು ತುಂಬಿದ ಬಾವಿ ತೋರಿಸಿದನು ಮತ್ತು ನಾನು ತಿಳಿಸಿದಂತೆ ರಾಯರ ಮಠಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗವನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಕಚೇರಿಗೆ ಹೋಗಿ ರಾಯರ ಹೆಸರಿನಲ್ಲಿ ಕಾಗದ ಪತ್ರಗಳನ್ನು ಮಾಡಿಸಿ ಒಪ್ಪಿಸಿದನು. ನಂತರ ಭಕ್ತಾದಿಗಳು ಸೇರಿ ರಾಯರ ಮಠವನ್ನು ಕಟ್ಟಿಸಿ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ, ಆರಾಧನೆ, ರಥೋತ್ಸವಗಳನ್ನು ನಡೆಸುತ್ತಾ ಶ್ರದ್ಧಾಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದಾರೆ. ಇದು ರಾಯರು ಭಕ್ತಾಧೀನ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಬಹಳ ಹಿಂದೆ ನಡೆದ ರಾಯರ ಇನ್ನೊಂದು ಪವಾಡ. ಮಂತ್ರಾಲಯದಲ್ಲಿ ಯಾವಾಗಿನಂತೆ ವರ್ಷವೂ ರಾಯರ ಆರಾಧನೆ ಬಂದಿತು. ದೇಶದ 4 ಮೂಲೆಗಳಿಂದ ಜನರು ಬರುತ್ತಿದ್ದರು. ನಾಸಿಕ್, ಪೂನಾ, ಮುಂಬೈಗಳಿಂದ ರಾಯರ ಆರಾಧನೆ ನೋಡಲು ಟ್ರೇನಿನಲ್ಲಿ ಜನರು ಜಮಾಯಿಸುತ್ತಿದ್ದರು. ಈ ವರ್ಷವೂ ಹಾಗೆ ಮುಂಬೈ, ಪುಣೆ, ನಾಸಿಕ್ಗಳಿಂದ ಸಾವಿರಾರು ಭಕ್ತರು ರೈಲಿನಲ್ಲಿ ಹೊರಟಿದ್ದರು. ರೈಲು ಆದವಾನಿ ತನಕ ಬಂದಿತು. ಆದರೆ ಭಕ್ತಾದಿಗಳನ್ನು ರೈಲಿನಿಂದ ಇಳಿಯಲು ಬಿಡಲಿಲ್ಲ. ಕಾರಣ, ಆರಾಧನೆಗೆ 4 ದಿನಗಳ ಹಿಂದೆ ಕಾಲರಿದೆ ಎಂದು ವರದಿ ಬಂದಿದ್ದನ್ನು ನೋಡಿ ಅಂದಿನ ಬಳ್ಳಾರಿ ಕಲೆಕ್ಟರು ರಾಯರ ಆರಾಧನೋತ್ಸವವನ್ನು ಸ್ಥಗಿತಗೊಳಿಸಿ ಜನಗಳು ಸೇರಬಾರದು ಎಂದು ಸೆಕ್ಷನ್ ಪ್ರಕಾರ ಜಾರಿ ಮಾಡಿದ್ದರು. ಆದರೆ ಆಡಳಿತ ಮಂಡಳಿಯವರು ಮುಂಚಿತವಾಗಿಯೇ ಆರಾಧನಾ ಮಹೋತ್ಸವದ ತಯಾರಿಯನ್ನು ಮಂತ್ರಾಲಯದಲ್ಲಿ ಭರದಿಂದ ಹಮ್ಮಿಕೊಂಡಿದ್ದರು. ಆಗ ಪೀಠದಲ್ಲಿ ಶ್ರೀ ಸುಯಮೀಂದ್ರರು ಗುರುಗಳಾಗಿದ್ದರು. ಇದನ್ನೆಲ್ಲ ಕೇಳಿ ಗುರುಗಳ ಮನಸ್ಸಿಗೆ ನೋವಾಯಿತು. ಆರಾಧನೆಗೆ ಹೀಗೇಕೆ ಅಡ್ಡಿಯಾಯಿತು ಎಂದು ಚಿಂತಿಸಿದರು. ನಿಜಕ್ಕೂ ಮಂತ್ರಾಲಯದ ಸುತ್ತಮುತ್ತ ಕಾಲರಾ ರೋಗ ಇರಲೇ ಇಲ್ಲ. ಯಾರೋ ಒಬ್ಬರು ಅನಾರೋಗ್ಯದಿಂದ ಸತ್ತಿದ್ದರು.
ಅದನ್ನೇ ಕಾಲರ ಎಂದು ಹಬ್ಬಿಸಿ ಅಧಿಕಾರಿಗಳು ತಪ್ಪು ವರದಿ ಸಲ್ಲಿಸಿದ್ದರು. ಗುರುಗಳು ಕಲೆಕ್ಟರ್ಗೆ ಸರಿಯಾದ ಮಾಹಿತಿಯನ್ನು ತಿಳಿಸಿ ಬರಲು ಮಠದ ಸಹಾಯಕರನ್ನು ಕಳಿಸಿದರು. ಮಠದ ಸಹಾಯಕರು ತಿಳಿಸಿದ್ದನ್ನು ಆತ ಒಪ್ಪಲಿಲ್ಲ. ಆಗಲೇ ಶ್ರಾವಣ ಮಾಸ ಶುಕ್ಲಪಕ್ಷ ಚತುರ್ದಶಿ ರಥೋತ್ಸವ ಆರಂಭವಾಗಿದೆ. ದೂರದಿಂದ ಬಂದ ಭಕ್ತರು ಅದ್ವಾನಿ ತುಂಗಾನದಿ ರೈಲ್ವೆ ಸ್ಟೇಷನ್ನಲ್ಲಿ ನಿಂತಿದ್ದಾರೆ. ಆದರೆ ಆಗಿದ್ದ ಬ್ರಿಟಿಷ್ ಅಧಿಕಾರಿಗಳು ಯಾರನ್ನೂ ರೈಲಿನಿಂದ ಇಳಿಯಲು ಬಿಡದೆ ತಡೆಯೊಡ್ಡಿದರು. ಸುಷಮೀಂದ್ರ ಗುರುಗಳು ಎಂಥ ಕೆಲಸವಾಯಿತು, ದೂರದಿಂದ ಬಂದ ಭಕ್ತರು ಹಾಗೇ ಹೋಗಬೇಕಾಯಿತು ಎಂದು ಮನಸಾರೆ ನೊಂದರು. ಮತ್ತೆ ಗುರುಗಳು ಕಲೆಕ್ಟರ್ಗೆ ಹೇಳಿ ಕಳಿಸಿದರು. ಎಷ್ಟೇ ಹೇಳಿದರೂ ಆತ ಒಪ್ಪಲಿಲ್ಲ. ಮರುದಿನ ಹುಣ್ಣಿಮೆ ಸಂಜೆ ಕಲೆಕ್ಟರ್ಗೆ ಏನೂ ತಳಮಳ ಹೇಳಲಾಗದ ಸಂಕಟ. ಮಲಗಿದರೆ ನಿದ್ರೆ ಬರ್ತಿಲ್ಲ. ಚಡಪಡಿಸುತ್ತಿದ್ದಾನೆ. ಮನಸ್ಸಿನೊಳಗೆ ಆತಂಕ, ಏನೋ ಹೊರೆ ಹೊತ್ತಂಥ ಭಾರ. ಈ ಹಿಂದೆ ರಾಯರ ಅನೇಕ ಮಹಿಮೆಗಳನ್ನು ಕೇಳಿದ್ದನು. ಬ್ರಿಟಿಷ್ ಅಧಿಕಾರಿಯೊಬ್ಬರಿಗೆ ರಾಯರು ಕನಸಿನಲ್ಲಿ ದರ್ಶನ ಕೊಟ್ಟಿದ್ದು, ಇನ್ನಾರೋ ಬೇಡಿಕೊಂಡಿದ್ದು ನೆರವೇರಿದ್ದು, ಹೀಗೆ ಅವನ ಮನಪಟಲದಲ್ಲಿ ಹಾಯ್ದು ಹೋದವು. ಇದ್ದಕ್ಕಿದ್ದಂತೆ ಮೇಲೆದ್ದು ಮಂತ್ರಾಲಯದಲ್ಲಿ ರಾಯರ ಉತ್ಸವ ಮಾಡಬಹುದು, ಜಾರಿಗೆ ತಂದ ಸೆಕ್ಷನ್ ಜಾರಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ಮಠದ ಅಧಿಕಾರಿಗಳನ್ನು ಕರೆಸಿ ತಿಳಿಸಿದನು. ಮಠದ ಅಧಿಕಾರಿಗಳು ಬಂದರು. ಅವರೆದುರಿಗೆ ಕಲೆಕ್ಟರ್ ಹೇಳಿದ, ಜಾರಿ ಮಾಡಿದ ಸೆಕ್ಷನನ್ನು ರಾಯರೇ ವಾಪಸ್ ತೆಗೆದುಕೊಳ್ಳುವಂತೆ ಸೂಚನೆ ಕೊಟ್ಟರು. ನೀವು ಚೆನ್ನಾಗಿ ರಾಯರ ಆರಾಧನೆಯನ್ನು ನಡೆಸಿರಿ ಎಂದು ಹೇಳಿ ಕಳಿಸಿದ. ರಾಯರ ಆರಾಧನೆಗೆಂದು ಮುಂಬೈ, ನಾಸಿಕ್, ಪುಣೆಗಳಿಂದ ಭಕ್ತರನ್ನು ಕರೆತಂದ ರೈಲು ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಅವರನ್ನೆಲ್ಲ ವಾಪಸ್ಸು ಕರೆದುಕೊಂಡು ಹೊರಟಿತ್ತು. ರೈಲಿನಲ್ಲಿ ಕುಳಿತಿದ್ದ ಭಕ್ತರೆಲ್ಲರೂ ರಾಘವೇಂದ್ರ ಕಾಪಾಡು, ನಮಗೆ ದರ್ಶನ ಭಾಗ್ಯ ಕೊಡು ಎಂದು ಕಣ್ಣೀರು ಹಾಕುತ್ತಾ ಹೊರಟಿದ್ದರು. ಆಗ ಇದ್ದಕ್ಕಿದ್ದಂತೆ ಹೋಗುತ್ತಿದ್ದ ರೈಲು ನಿಂತು ಬಿಟ್ಟಿತು. ಟ್ರೈನಿಗೆ ಏನಾಯಿತು ಎಂದು ತಪಾಸಣೆ ಮಾಡಿದರು. ಆದರೂ ಏನೂ ಆಗಿರಲಿಲ್ಲ. ಇದರಿಂದ ಏನೂ ತಪ್ಪು ಆಗಲಿಲ್ಲ. ಸುಮಾರು ಅರ್ಧ ಗಂಟೆಯಾಯಿತು. ಆ ಸಮಯಕ್ಕೆ ಸರಿಯಾಗಿ ಮಂತ್ರಾಲಯದ ಗುರುರಾಘವೇಂದ್ರ ಆರಾಧನೆ ಬಂದ ಜನರಿಗೆ ಮಂತ್ರಾಲಯಕ್ಕೆ ಹೋಗದಂತೆ ಜಾರಿ ಮಾಡಿದ್ದ ಆದೇಶವನ್ನು ಹಿಂದೆ ತೆಗೆದುಕೊಳ್ಳಲಾಗಿದೆ ಎಂಬ ಸಂದೇಶ ಬಂದಿತು. ಇದನ್ನು ಕೇಳುತ್ತಿದ್ದಂತೆ ಪ್ರಯಾಣಿಕರೆಲ್ಲ ಹರ್ಷದಿಂದ ಕೂಗತೊಡಗಿದರು. ಎಲ್ಲ ಭಕ್ತಾದಿಗಳನ್ನು ಮಂತ್ರಾಲಯದ ಉತ್ಸವಕ್ಕೆ ಬಿಡಬಹುದು ಎಂಬ ತುರ್ತು ಸಂದೇಶವೂ ಬಂದಿತು. ಬಂದ ಭಕ್ತಾದಿಗಳೆಲ್ಲ ಖುಷಿಯಿಂದ ಓಂ ರಾಘವೇಂದ್ರಾಯ ನಮಃ, ಓಂ ರಾಘವೇಂದ್ರಾಯ ನಮಃ ಎಂದು ಜಪಿಸುತ್ತಾ ರೈಲಿನಿಂದ ಇಳಿದರು. ಜನರೆಲ್ಲ ರೈಲಿನಿಂದ ಇಳಿಯುತ್ತಿದ್ದಂತೆ ಅದುವರೆಗೂ ಕೆಟ್ಟು ನಿಂತಿದ್ದ ರೈಲು ಚಲಿಸತೊಡಗಿತು. ಇದನ್ನು ಕಂಡು ಚಕಿತಗೊಂಡ ಅಧಿಕಾರಿಗಳು ಹಾಗೂ ಭಕ್ತಾದಿಗಳು ಇವೆಲ್ಲವೂ ಗುರು ರಾಯರ ಪವಾಡ ಎಂದುಕೊಂಡರು. ನಿಜ ಮಾನವರಲ್ಲದ ಮಹಿಮೆಯ ಪೇಳುವ ಮಂತ್ರಾಲಯದ ಗುರುವರು ತುಂಗಾನದಿ ತೀರದಿ ನೆಲೆಸಿಯರಿವರು, ಸಂದರ್ಶನವ ನೀಡುವರು. ಮಂಗಳ ಮಹಿಮನ ಪೂಜಿಸು ಪರೀದು ಮಂತ್ರಾಲಯದ ಗುರುವರು. ಬೆಳ್ಳಿಯ ರಥದಲ್ಲಿ ಕುಣಿತಿಹರಿವರು, ಬೆನ್ನ ಬಿಡದೆ ಕಾಯುವವರು, ಭಿನ್ನ ಭೇದಗಳ ಎನಿಸದವರು, ಹೊನ್ನಿನಂತೆ ಕಾಪಾಡುವರು. ಮಾನವರಲ್ಲದ ಮಹಿಮೆಯ ಪೇಳುವ ಮಂತ್ರಾಲಯದ ಗುರುವರು. ನಂಬಿ ಬಂದ ಭಕ್ತರ ಕೈ ಬಿಡದೆ ತನ್ನ ದರ್ಶನ ಭಾಗ್ಯ ನೀಡಿ ಸಂತಸ ಕೊಟ್ಟು ಫಲಮಂತ್ರಾಕ್ಷತೆಯೊಂದಿಗೆ ಅನುಗ್ರಹಿಸಿ ಕಳಿಸುವ ಮಂತ್ರಾಲಯದ ಶ್ರೀ ಗುರುರಾಘವೇಂದ್ರರ ಕರುಣೆ ಅಪಾರವಾದದ್ದು. ಶ್ರೀ ಗುರುರಾಘವೇಂದ್ರರ ಮಹಿಮೆಯನ್ನು ನೋಡಿದ್ರಲ್ಲ, ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಇದನ್ನು ಬೇರೆಯವರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.